ಇವತ್ತು ಕೋಲಾರ ಜಿಲ್ಲೆ ಇವತ್ತು ಯಾಕೋ ವರುಣ ತಾಯಿ ನಮ್ಮ ಮೇಲೆ ಮುನಿಸ್ಕೊಂಡಿದೆ. ಎಲ್ಲ ಕಡೆ ಸಾಕಷ್ಟು ಮಳೆ ಆಗ್ತಾ ಇದೆ. ಆದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಬರಡು ಭೂಮಿ ಆಗ್ತಾ ಇರ್ತಕ್ಕಂಥದ್ದು ಎಲ್ಲ ಮುನ್ಸೂಚನೆ ಇದೆ. ಆದರೆ ಸಾಕಷ್ಟು ಇಲ್ಲಿ ಬರ ಬಂದಿದೆ, ಆಲ್ರೆಡಿ ಬಂದ್ಬಿಟ್ಟಿದೆ, ಮಳೆ ಆಗಿಲ್ಲ. ಬೆಳೆ ಹಾಕಿ ಬೆಳೆ ಒಣಗೋಗ್ತಾ ಇಲ್ಲ, ಬೆಳೆ ಹಾಕೋದಕ್ಕೆ ಮಳೆ ಬಂದಿಲ್ಲ. ಆ ಪರಿಸ್ಥಿತಿ ಇರ್ತಕ್ಕಂಥ ಏನು ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಎರಡು ಜಿಲ್ಲೆ. ಅದ್ರ ಜೊತೆಗೆ ಈ ಒಂದು ಬರೆ ಮೇಲೆ ಮತ್ತೊಂದು ಬರೆ ಎಳೆದಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎರಡೂ ಜಿಲ್ಲೆಗೆ ಮಂತ್ರಿಗಳನ್ನು ಕೊಟ್ಟಿಲ್ಲ. ಇವತ್ತು ಅನ್ಯಾಯದ ಮೇಲೆ ಅನ್ಯಾಯ ನಡೀತಾ ಇದೆ ಕಾಂಗ್ರೆಸ್ನಿಂದ ಎರಡೂ ಜಿಲ್ಲೆಗೆ. ಈ ಒಂದು ರೈತರ ಸಂಕಷ್ಟ ಮುಂಬರುವ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಕ್ಕಂಥ ಏನು ರೈತರು ಇವತ್ತು ಕೋಪದಿಂದ ಇದ್ದಾರೆ. ಕಾಂಗ್ರೆಸ್ ನಡೆ ಸರಿ ಇಲ್ಲ. ಜಿಲ್ಲೆಗೆ ಇಮಿಡಿಯೇಟ್ ಆಗಿ ಇರ್ತಕ್ಕಂಥ ಬರ ಪರಿಹಾರ, ಬರಕ್ಕಾಗಿ ಏನಾದರೂ ಮಾಡತಕ್ಕಂಥ ಏನು ಸರ್ಕಾರ ಇಮಿಡಿಯೇಟ್ ಆಗಿ ಎರಡೂ ಜಿಲ್ಲೆಗೆ ಏನಾದರೂ ಮಾಡ್ತಕ್ಕಂಥದ್ದು ಕೈ ತಗೋಬೇಕು. ಮುಖ್ಯಮಂತ್ರಿಗಳು ಹೊಸದಾಗಿ ಬಂದು ಉರುಪಾಗಿದ್ದಾರೆ. ಆದರೆ ಎರಡೂ ಜಿಲ್ಲೆಗೆ ಯಾಕೋ ಮುನಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು. ಇಮಿಡಿಯೇಟ್ ಆಗಿ ಎರಡೂ ಜಿಲ್ಲೆಗೆ ಬರಕ್ಕೆ ಪರಿಹಾರ ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬರಕ್ಕೆ ಅಧ್ಯಯನ ಯಾರಾದ್ರೂ ಮಾಡೋದಕ್ಕೆ ಸರ್ಕಾರದಿಂದ ಕಳಿಸ್ಬೇಕು. ರೈತರ ಸಂಘರ್ಷಕ್ಕೆ ನಿಲ್ಲಬೇಕು ಅಂತ ಆಗ್ರಹ ಮಾಡ್ತೀನಿ. ಎಲ್ಲರೂ ಹೋರಾಟ ಮಾಡಿದ್ರು. ಆದರೆ ಮುಖ್ಯಮಂತ್ರಿಗಳಿಗೆ ಅದೃಷ್ಟ ಚೆನ್ನಾಗಿದೆ, ವರ ಕೊಟ್ಟಿದ್ದಾರೆ. ಮಳೆ ಬಂದು ಇವತ್ತು ಎಲ್ಲ ಕಡೆ ನೀರು ಬರ್ತಾರೆ ಅಂದ್ರೆ ಅದಕ್ಕೆ ಅದು ತಣ್ಣಗಾಗಿದೆ. ಆದರೆ ಕೋಲಾರ ಚಿಕ್ಕಬಳ್ಳಾಪುರ ಮಾತ್ರ ಮಳೆ ಬಂದಿಲ್ಲ, ಬರ ಇದೆ. ಇಮಿಡಿಯೇಟ್ ಆಗಿ ಈ ಅಧ್ಯಯನಕ್ಕೆ ಕಳಿಸ್ಬೇಕು, ಸರ್ಕಾರದಿಂದ ತಂಡ ಕಳಿಸ್ಬೇಕು, ಬರ ಅಧ್ಯಯನ ಮಾಡಬೇಕು. ಇಮಿಡಿಯೇಟ್ ಆಗಿ ಎಲ್ಲ ರೈತರ ಪರಿಹಾರನ ಕಷ್ಟನ ನೀಗಿಸ್ಬೇಕು ಅಂತೇಳಿ ಆಗ್ರಹ ಮಾಡ್ತೀವಿ. ಹಾಗಾಗಿ ಮುಖ್ಯಮಂತ್ರಿಗಳೇ ಬಂದು ಇನ್ನು ಕೆಲಸ ಮಾಡ್ಬೋದು ಅಂತ ಒಂದು ಭರವಸೆ ಇದೆ. ಮುಖ್ಯಮಂತ್ರಿಗಳನ್ನು ಏನು ಬಂದು ಇವತ್ತು ಮಂತ್ರಿಗಳಿಗೆ ಕೊಡದೇ ಇದ್ರೂ ಪರವಾಗಿಲ್ಲ. ಆದರೆ ಮುಖ್ಯಮಂತ್ರಿಗಳೇ ಬಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರವಾಗಿ ವಿಶೇಷವಾಗಿ ಅವರ ಗಮನ ಸೆಳೀಬೇಕು, ಅವ್ರು ನೋಡಬೇಕು. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಇಲ್ಲಿರ್ತಕ್ಕಂಥ MLAಗಳು ಅವ್ರ ಮೇಲೆ ಈಗಾಗಲೇ ಮಂತ್ರಿಗಿರಿ ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾರೆ. ಅದೇ ರೀತಿ ಬರಕ್ಕೂ ಕೂಡ ಪರಿಹಾರ ಕೊಡಬೇಕಂತ ಜಗಳ ಮಾಡಬೇಕು. ಮುಖ್ಯಮಂತ್ರಿಗಳನ್ನ ಕರೆಸ್ಬೇಕು, ಇಲ್ಲಿ ರೈತರ ಸಂಕಷ್ಟನ ಪರಿಹಾರ ಮಾಡಬೇಕು ಅಂತ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅವರು ಕೂಡ ಜವಾಬ್ದಾರಿಯುತವಾಗಿ ರೈತರ ಪರ ನಿಲ್ಲಬೇಕು ಅಂತ ಆಗ್ರಹ ಮಾಡ್ತಾರೆ. ಕಾಂಗ್ರೆಸ್ ಅಲ್ಲಿ 30-32 ಮಿನಿಸ್ಟರ್ ಮಾತ್ರ ಕೊಡಕ್ಕಾಗೋದು. ಯಾವುದೇ ಪಕ್ಷ ಆದ್ರೆ ಕಿತ್ತಾಟ ಇರುತ್ತೆ, ಪೀಕ್ಲಾಟ ಇರುತ್ತೆ. ಆ ಒಂದು ಕಿತ್ತಾಟ ಪೀಕ್ಲಾಟದಲ್ಲಿ ನಮ್ಮ ಎರಡು ಜಿಲ್ಲೆಗಳನ್ನ ಬಲಿಪಶು ಮಾಡ್ತಕ್ಕಂಥದ್ದು ಸರಿ ಇಲ್ಲ. ರೈತರ ಪರ ನಿಲ್ಬೇಕು. ರೈತರ ಪರ ನಿಲ್ಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ರೈತರು ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಆಗುತ್ತೆ. ಇದು ನಮ್ಮ BJPಗೆ ಇದು ನಮ್ಮ ವರ ಆಗಿದೆ. ಯಾರು ಕೊಟ್ಟಿದೆ, ಯಾರು ಸಿಕ್ಕಿದೆ ಅಂತಕ್ಕಂಥದ್ದು ಇದುವರೆಗೂ ಚರ್ಚೆ ಇಲ್ಲ. ಬಂದು ಹೋಗಿದ್ದಾರೆ ಉಪಮುಖ್ಯಮಂತ್ರಿ, ಬಂದು ಹೋಗಾದ್ಮೇಲೆ ಯಾರಿಗೆ ಕೊಟ್ಟಿದ್ದಾರೆ, ಯಾವ ಬರ ಪರಿಹಾರ ಕೊಟ್ಟಿರ್ತಕ್ಕಂಥ ಇದುವರೆಗೂ ಎಲ್ಲೂ ಅಧಿಕೃತವಾಗಿ ಕೊಟ್ಟಿಲ್ಲ. ಹಂಗಾಗಿ 10 ಕೋಟಿ ಯಾವ ಮೂಲೆಗೂ ಆಗೋದಿಲ್ಲ. ಮಿನಿಮಮ್ 2 ಜಿಲ್ಲೆಗೆ 1,000 ಕೋಟಿ ಕೊಡ್ಬೇಕು. 2 ಜಿಲ್ಲೆಗೆ 1,000 ಕೋಟಿ ಕೊಟ್ರೆ ಮಾತ್ರ, ಮಿನಿಮಮ್ 1,000 ಕೋಟಿ ಕೊಟ್ರೆ ಈ ರೈತರ ಸಂಕಷ್ಟ ತೀರ್ತಕ್ಕಂಥದ್ದು ಆಗುತ್ತೆ. ವಿಶೇಷವಾಗಿ 2 ಜಿಲ್ಲೆಗೆ ಮುಖ್ಯಮಂತ್ರಿಗಳು ಆದ್ಯತೆ ಕೊಡಬೇಕು, ಇಲ್ಲಿರ್ತಕ್ಕಂಥ ರೈತರ ಪರ ನಿಲ್ಬೇಕು ಅಂತ ಆಗ್ರಹ ಮಾಡ್ತೀವಿ, ವಿನಂತಿ ಮಾಡ್ಕೋತೀವಿ. ನೇತೃತ್ವದಲ್ಲಿ ವುಮನ್ ರಿಸರ್ವೇಶನ್, ವುಮನ್ ಎಂಪವರ್ಮೆಂಟ್ 33% ತರ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ 33% ತಂದಿದ್ದೇ ಆದ್ರೆ ಮಹಿಳೆಯರ ಮೀಸಲಾತಿಗೆ ದೊಡ್ಡ ಕೊಡುಗೆ ಆಗುತ್ತೆ. ಹಂಗಾಗಿ ಮುಂಬರುವ ದಿನಗಳಲ್ಲಿ ಮಹಿಳೆಯರು, ಯುವಕರು ಕೂಡ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ.